ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತಲ್ಲೇ ಮೋಡಿ ಮಾಡುವಂತಹ ಮಾಯಗಾರ. ಒಂದು ಪ್ರಶ್ನೆ ಕೇಳಿದ್ರೆ ಸಾಕು, ಸಂಬಂಧವೇ ಇಲ್ಲದೆ ಇರುವಂತಹ 10 ಉತ್ತರಗಳನ್ನು ಕೊಡುವಂತಹ ಮಾತುಗಾರ. ಆದರೆ ಇವತ್ತು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಮಾತಿಲ್ಲ, ಕಥೆಯೂ ಇಲ್ಲ, ಬರೀ ಮೌನ. ಸರ್ ಯಾಕೆ ಮೌನ ಆಗ್ಬಿಟ್ರಲ್ಲ ಸರ್? ಸುದೀಪ್ ಸರ್ ಹೇಳಿ ಸರ್. ಮೋಸ್ಟ್ಲಿ CM ಬದಲಾವಣೆ ಅನ್ನೋ ತಲೆ ಬಿಸಿಯಲ್ಲಿ ರಾತ್ರಿ ತೆಲುಗು ಸಿನಿಮಾ ಯಾವುದೂ ನೋಡಿಲ್ವೇನೋ. ಸೊ ಪ್ರದೀಪ್ ಈಶ್ವರ್ ಅವ್ರಿಗೆ ಯಾವ ಡೈಲಾಗ್ಗಳು ಕೂಡ ನೆನಪಾಗ್ತಿಲ್ಲ. ವೀಕ್ಷಕರ, ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಕರ್ನಾಟಕದಲ್ಲಿ ಕೆಲವರು ಪಾಡ್ ಹೆಂಗಾಗಿದೆ ನೋಡಿ. ಸಂತೋಷ್ ಲಾಡ್ ಅವರಂತೂ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಪಾಪ. ಇತ್ಲಾಗೆ ಪ್ರದೀಪ್ ಈಶ್ವರ್ ಅವರಂತೂ ಸತ್ತವ್ರ ಮನೆಯಿಂದ ಬರೋ ಹಾಗೆ ಮೌನವಾಗಿಬಿಟ್ಟಿದ್ರು. ಆದರೂ ನಮಗೊಂದು ಡೌಟಪ್ಪ, ಇಷ್ಟೆಲ್ಲ ದುಃಖದಲ್ಲಿರುವಂತಹ ಪ್ರದೀಪ್ ಈಶ್ವರ್ ಅವರು ಈ ಕಾರಿನ ಕಿಟಕಿ ಗ್ಲಾಸನ್ನು ಯಾಕೆ ಓಪನ್ ಮಾಡಿಕೊಂಡೇ ಬರಬೇಕಿತ್ತು? ಮಾಧ್ಯಮದವ್ರಿಗೆ ಬೇಜಾರಾಗಿದ್ದು ಕಾಣಬೇಕು ಅನ್ನೋ ಕಾರಣಕ್ಕ ಏನೋ ಒಂದು ಗೊತ್ತಾಗ್ತಿಲ್ಲಪ್ಪ. ಆದರೂ ಈಗ ಪ್ರದೀಪ್ ಈಶ್ವರ್ ಅವರ ಪಾಡ್ ನೋಡ್ತಾ ಇದ್ರೆ ಅಯ್ಯೋ ಅಂತಂತೂ ಅನಿಸುತ್ತೆ. ಈಗಲೂ ಕೂಡ ಮೊದಲು ಬಿಟ್ಟಂಗೆ ಡೈಲಾಗ್ ಮೇಲೆ ಡೈಲಾಗ್ಗಳನ್ನು ಬಿಡ್ತಾ ಇದ್ರೆ DK ಸಾಹೇಬ್ರು 2 ಬಿಟ್ಟು ಕಳಿಸ್ತಾರಷ್ಟೆ. ಬಿಡಿ, ಮುಂದೆ ನೋಡ್ತೀವಲ್ಲ ಹೆಂಗೆ ಬದಲಾಗ್ತಾರೆ ಪ್ರದೀಪ್ ಈಶ್ವರ್ ಅವರು ಅಂತ. ಈಗ ವಿಷಯ ಅದಲ್ಲ, ಮುಖ್ಯವಾಗಿರೋ ವಿಷಯ ಬೇರೆಯದ್ದೇ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಷ್ಟೊಂದು ಸಲೀಸಾಗಿ ಆಗ್ಬಿಡುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ? ಎಲ್ಲವೂ ಒಂಥರ ಕನಸು ಅನಿಸ್ತಾ ಇದೆ. ಇಷ್ಟು ಸಲೀಸಾಗಿ ಸಿದ್ದರಾಮಯ್ಯ ಅವರು CM ಕುರ್ಚಿಯನ್ನು ಬಿಟ್ಕೊಟ್ರು ಅನ್ನೋದನ್ನು ಸ್ವತಃ DK ಶಿವಕುಮಾರ್ ಅವ್ರಿಗೆ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಂಗಂತ ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭಕ್ಕೆ ತಗೊಳ್ಳೋದಕ್ಕಾಗುತ್ತಾ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವರು ಸೈಲೆಂಟಾಗಿಯೇ ಇಲ್ಲಿ ತಂತ್ರಗಳನ್ನು ಹೂಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದು ಸುಮ್ಮನೆ ಅಂದ್ಕೊಂಡ್ರ? ಅದಾದ ಮೇಲೆ ಜೈಪುರಕ್ಕೆ ಯಾಕೆ ಹೋದ್ರು ಅನ್ನೋದು ಗೊತ್ತಿದೆಯಾ? ಇದೆಲ್ಲದರ ಹಿಂದೆ ಒಂದು ದೊಡ್ಡ ತಂತ್ರವೇ ಇದೆ ವೀಕ್ಷಕರೇ. ಅದೇನು ತಂತ್ರ, ಏನಾಗುತ್ತೆ ಹಾಗಾದರೆ ಮುಂದೆ, ಇದೆಲ್ಲದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ರಾಜ್ಯದಲ್ಲಿ ನೂತನ CM ಆಗಿ ಆಯ್ಕೆ ಆಗ್ತಿರೋದು DK ಶಿವಕುಮಾರ್. ಆದರೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಾ ಇರೋದಂತೂ ರಾಜೀನಾಮೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು. ಎಲ್ಲರೂ ಸಿದ್ದರಾಮಯ್ಯ ಅವರನ್ನು ಇವತ್ತು ಸಿಕ್ಕಾಪಟ್ಟೆ ಕೊಂಡಾಡ್ತಾ ಇದ್ದಾರೆ. ಮಾತು ತಪ್ಪದಂತಹ ನಾಯಕ, ಅಧಿಕಾರವನ್ನು ಬಿಟ್ಟುಕೊಟ್ಟ ರಾಮಯ್ಯ, ನುಡಿದಂತೆ ನಡೆದಂತಹ ಸಿದ್ದರಾಮಯ್ಯ, ಹೀಗೆ ಮಹಾನ್ ತ್ಯಾಗಿ ಇವರು ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಅವರ ಪ್ಲಾನೇ ಇದಾಗಿತ್ತು. ತಾವು ತುಂಬ ದೊಡ್ಡ ತ್ಯಾಗಮಯಿ, ಆದರೆ DK ಶಿವಕುಮಾರ್ ಅಧಿಕಾರದಾಹಿ ಅನ್ನೋದನ್ನು ಬಿಂಬಿಸೋದೇ ಅವರ ಟಾರ್ಗೆಟ್ ಆಗಿತ್ತು. ತಮ್ಮ ಮೇಲೆ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿತ್ತು. ವೀಕ್ಷಕರ, ಸಿದ್ದರಾಮಯ್ಯ ಅವರು ತಕರಾರು ಮಾಡದೆ ಅಧಿಕಾರ ಬಿಟ್ಟುಕೊಟ್ರು ಅಂತಾರೆ. ಆದರೆ ನೆನಪಿರಲಿ, ರಾಜೀನಾಮೆ ಕೊಡುವಾಗಲೂ ಕೂಡ ಸಿದ್ದರಾಮಯ್ಯ ಅವರು ಎಂಥಾಗೆ ಮಾಡಿದ್ದಾರೆ ಅಂತ. ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಂತಹ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅಂತ ಒಮ್ಮೆ ಯೋಚನೆ ಮಾಡಿ. ನಾನು ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅಂತ. ಸಾಮಾನ್ಯವಾಗಿ ಯಾವುದೇ CM ರಾಜೀನಾಮೆ ಕೊಡುವಾಗ ನಾನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಹಿಂಗೆ ಹೇಳ್ತಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮಾತ್ರ ರಾಹುಲ್ ಗಾಂಧಿ ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ತಾನು ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ.
ಹಾಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯೋ ಮಾತು ಕೂಡ ಆಡಲಿಲ್ಲ. ಆ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ರಾಜ್ಯಸಭೆಗೆ ಆಫರ್ ನೀಡಿದ್ರು ಸಿದ್ದರಾಮಯ್ಯ ಅವರು ಅದನ್ನು ಒಪ್ಪಲಿಲ್ಲ, ನಿಜ. ಸೊ ಹಾಗಂತ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಿಂದ ದೂರ ಇರೋದಿಲ್ಲ. ಇನ್ನೂ ಕೆಲ ಕಾಲ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಆಕ್ಟಿವ್ ಆಗಿ ಅಂತೂ ಇದ್ದೇ ಇರ್ತಾರೆ. ಹಾಗೆ ಈಗೇನೋ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರವನ್ನು ಸುಲಭವಾಗಿ ನಡೆಸ್ಕೊಟ್ಟಿರಬಹುದು. ಬಟ್ ಮುಂದೆ DK ಶಿವಕುಮಾರ್ ಅವರಿಗೆ ಆಡಳಿತ ನಡೆಸುವುದಕ್ಕೆ ಅಷ್ಟು ಸುಲಭ ಅಂತೂ ಖಂಡಿತ ಇರೋದಿಲ್ಲ. DK ಶಿವಕುಮಾರ್ ಅವರು CM ಆದ ನಂತರ ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿಯೇ ಆಗುತ್ತೆ. ಸಿದ್ದರಾಮಯ್ಯ ಅವರ ಬೆಂಬಲಿತ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗುತ್ತೆ. ಆಗಲೇ ಅಸಲಿ ಆಟ ಶುರುವಾಗೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ವೀಕ್ಷಕರೇ? ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತಾರೆ. ಹಾಗೆ ವಾಪಸ್ ಬರುವಾಗ ಸಿದ್ದರಾಮಯ್ಯ ಅವರವತ್ತು ಜೈಪುರಕ್ಕೆ ತೆರಳಿ ಅಲ್ಲಿ ಅಶೋಕ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಬರ್ತಾರೆ. ನೆನಪಿರಲಿ ವೀಕ್ಷಕರೇ, ಇದೇ ಅಶೋಕ್ ಗೆಹ್ಲೋಟ್ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ಗೆ 5 ವರ್ಷಗಳ ಕಾಲ ಅಧಿಕಾರ ಸಿಗದಂಗೆ ತಡೆದಿದ್ರು. ಅದು ಹೇಗೆ ಅನ್ನೋದನ್ನು ತಿಳಿದುಕೊಂಡು ಬರೋದಕ್ಕೆ ಹೋಗಿದ್ರು, ಆಶ್ಚರ್ಯ ಇಲ್ಲ. ಸೊ ಸಿದ್ದರಾಮಯ್ಯ ಅವರು CM ಸ್ಥಾನ ಬಿಟ್ಟುಕೊಟ್ರೂ ಕೂಡ ಸುಮ್ಮನೆ ಅಂತೂ ಕೂರೋದಿಲ್ಲ. ಅಲ್ಲದೆ ರಾಹುಲ್ ಗಾಂಧಿ ಅವ್ರ ಮುಂದೆ ಕೂಡ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ ಪಟ್ಟ ಸಿಗಬೇಕು ಅನ್ನೋದು. ಹಾಗೆ ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆಗೆ DCM ಸ್ಥಾನವನ್ನು ಕೇಳುವಂತಹ ಸಾಧ್ಯತೆ ಇದೆಯಂತೆ. ಇದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕೂಡ ಸಿದ್ದರಾಮಯ್ಯ ಅವರು ಕಣ್ಣಿಟ್ಟಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಇನ್ನೂ 2 ವರ್ಷ ಇದೇ ಆಟಗಳು ಮುಂದುವರಿತಲೇ ಇರುತ್ತೆ. ಸಿದ್ದರಾಮಯ್ಯ ಅವರಂತೂ ತಮ್ಮ ಬೆಂಬಲಿಗರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನಾಗೆ ರಾಜೀನಾಮೆ ಕೊಟ್ಟಿದ್ದಲ್ಲ, ಕೊಡಿಸಿದ್ದು ಅಂತ. ಸೊ ಮುಂದೆ DK ಶಿವಕುಮಾರ್ ಅವರು CM ಆಗಿಡುವಂತಹ ಪ್ರತಿ ಹೆಜ್ಜೆಗಳು ಕೂಡ ಮುಳ್ಳಿನ ಮೇಲೆ ಇಡುವಂತಹ ಹೆಜ್ಜೆಗಳೇ ಆಗಿರುತ್ತೆ. ಸೊ ತುಂಬ ಜಾಗರೂಕತೆಯಿಂದ ಇರಬೇಕು. ಜೊತೆಗೆ ವೀಕ್ಷಕರೇ, ಹೈಕಮಾಂಡ್ ಇಷ್ಟೆಲ್ಲ ಇದ್ದರೂ ಕೂಡ DK ಶಿವಕುಮಾರ್ ಅವರಿಗೆ ಈ CM ಪಟ್ಟವನ್ನು ಕೊಟ್ಟಿದ್ಯಾಕೆ? ಅಲ್ಲಿ ಇನ್ನೊಂದು ಭಯ ಕೂಡ ಹೈಕಮಾಂಡಿಗಿದೆ. ವೀಕ್ಷಕರೇ, ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆಯಿತು. ಅಲ್ಲಿ ಏನು ನಡೀತು, ಯಾವ ರೀತಿ ಅಲೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯನ್ನು ಕೊಚ್ಕೊಂಡು ಹೋಗುವಂತೆ ಮಾಡ್ತು ಅನ್ನೋದನ್ನು ಕಣ್ಣಾರೆ ಕಂಡಿದ್ದೇವೆ. ಅಷ್ಟಕ್ಕೂ ಈಗ ಅಲ್ಲಿ BJPಯ CM ಆಗಿರುವಂತಹ ಸುವೇಂದು ಅಧಿಕಾರಿ ಅವರು ಯಾವ ಪಕ್ಷದ ಮೂಲದವರು? TMC. ಇದೇ ಮಮತಾ ಬ್ಯಾನರ್ಜಿಯವರ ಪಕ್ಷದಲ್ಲಿದ್ದಂತಹ ನಾಯಕ. 2020ರಲ್ಲಿ ಮಮತಾ ಜೊತೆ ಜಗಳ ಆಡಿಕೊಂಡು ಪಕ್ಷವನ್ನು ಬಿಟ್ಟಾಗ ಯಾರೂ ಕೂಡ ಊಹೆ ಮಾಡಿರಲಿಲ್ಲ, ಬಂಗಾಳದಲ್ಲಿ TMC ಪಕ್ಷವನ್ನು ಬಿಟ್ಟು ಸುವೇಂದು ಅಧಿಕಾರಿಯವರು BJPಯನ್ನು ಸೇರಿಕೊಂಡು ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ ಅಂತ ಯಾರೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಆದರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ? ಸುವೇಂದು ಅಧಿಕಾರಿಯವರು ಮಮತಾ ಬ್ಯಾನರ್ಜಿಗೆ ಸೆಡ್ ಹೊಡೆದು ಇವತ್ತು BJPಯನ್ನು ಅಧಿಕಾರಕ್ಕೆ ತಂದಿದ್ದಾರೆ, CM ಆಗಿದ್ದಾರೆ. ಕರ್ನಾಟಕದಲ್ಲಿ ಕೂಡ DK ಶಿವಕುಮಾರ್ ಇದೇ ರೀತಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಂತು ರೆಬಲ್ ಆಗಿ ಹೊರಗೆ ಬಂದರೆ ಕಾಂಗ್ರೆಸ್ಗೆ ಮುಂದೆ ಅಥವಾ ಭವಿಷ್ಯದಲ್ಲಿ ತುಂಬ ದೊಡ್ಡ ಹೊಡೆತ ಬೀಳುತ್ತೆ ಕರ್ನಾಟಕದಲ್ಲಿ. ಆ ಭಯದಿಂದಲೇ ಇವತ್ತು ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಪಟ್ಟ ಕೊಟ್ಟು ಕೂರಿಸಿದ್ದಾರೆ. ಇದೆಲ್ಲ ರಾಜಕೀಯ ಆಟಗಳಷ್ಟೇ. ಕಾದು ನೋಡೋಣ ಮುಂದೆ DK ಶಿವಕುಮಾರ್ ಇದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾರೆ, ಹೇಗೆ ಆಡಳಿತ ನಡೆಸ್ತಾರೆ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.